ನಾವೆಲ್ಲ ಬುರ್ಜ್ ಖಲೀಫಾಗೆ ಹೊರಟಿದೀವಿ. ಕಮ್ ಆನ್, ಲೆಟ್ಸ್ ಎಂಜಾಯ್. Welcome to Jolly Niti Vlogs. Welcome to Jolly Niti Vlogs. ಇಷ್ಟೇ ದೂರದಲ್ಲಿ ನಮ್ಮ ಬಸ್ ಸ್ಟಾಪ್ ಇದೆ. ಆದರೆ ಬಸ್ ಸ್ಟಾಪ್ ಹೋಗೋಕ್ಕಿಂತ ಮುಂಚೆ ನನಗೆ ಐಬ್ರೋಸ್ ತುಂಬಾ ಜಾಸ್ತಿ ಬಂದಿತ್ತು. ಅದಕ್ಕೆ ರೋಡ್ ಕ್ರಾಸ್ ಮಾಡಿಬಿಟ್ಟು ಅಲ್ಲೇ ಒಂದು ಪಾರ್ಲರ್ ಇದೆ, ಬೇಗ ಹೋಗ್ಬಿಟ್ಟು ಮಕ್ಕಳಿಗೆ ವೆಯ್ಟ್ ಮಾಡಿ ಅಂತ ಹೇಳಿ ಇವಾಗ ವಾಪಸ್ ಅಲ್ಲಿಗೆ ಬಂದ್ವಿ ನಾವು. ಬಸ್ಸು ಇವಾಗ ಇದು ಬರ್ತಾ ಇದೆ, ಒಂದು 10 ಮಿನಿಟ್ಸ್ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ. ಸೊ ಈ ಬಸ್ ಹೋಗಲ್ಲ, ನಾವು ಹೋಗಬೇಕಾಗಿರುವಂಥದ್ದು ಒಂದು ಮೆಟ್ರೋ ಸ್ಟೇಷನ್ನು. ಸೊ ಲಾಸ್ಟ್ ಟೈಮ್ಗೆ ಎಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಬೇಕು ಅಂತ ಮಕ್ಕಳಿಗೆ ಇನ್ನೊಂದ್ಸಲ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಎಂಜಾಯ್ ಮಾಡ್ತಾರೆ ನಮ್ಮ ಮಕ್ಕಳು. ಸೊ ಇವಾಗ ಆಲ್ರೆಡಿ ನಾವು ತಲುಪಿದ್ದೀವಿ ಮೆಟ್ರೋ ಸ್ಟೇಷನ್ಗೆ. ಈಗ ಇಳಿತಾ ಇದ್ದೀವಿ. ಇಳಿಯುವಾಗ ಅದನ್ನು ನಾವು ಸ್ವೈಪ್ ಮಾಡಿ ಇಳಿಬೇಕು, ಇಲ್ಲ ಅಂತ ಹೇಳಿದರೆ ದುಡ್ಡು ಕಟ್ಟಾಗುತ್ತೆ ಫುಲ್ ರೌಂಡ್ ಟ್ರಿಪ್ದು. ಸೊ ಇವಾಗ ಇಳ್ದಿದ ತಕ್ಷಣವೇ ನಾವು ಮೆಟ್ರೋ ಸ್ಟೇಷನ್ ಒಳಗೆ ಬಂದ್ವಿ. ಫುಲ್ಲಾಗಿತ್ತು, ಏನು ಅಂತ ಗೊತ್ತಿಲ್ಲ, ಯಾವಾಗಲೂ ಹೀಗೆ ಇರುತ್ತಾ ಅಥವಾ ಇದು ಪೀಕ್ ಅವರ್ಸ್ ಆಗಿರೋದಕ್ಕೆ ಈ ಥರನ ಅಂತ ಗೊತ್ತಿಲ್ಲ. ಸೊ ಇವಾಗ ಮಕ್ಕಳಿಗೆ ಅಭ್ಯಾಸ ಆಗಿದೆ, ನೆಕ್ಸ್ಟ್ ಟೈಮ್ ಹೋಗೋವರೆಗೂ ಅವ್ರು ವೆಯ್ಟ್ ಮಾಡ್ತಾ ಇರ್ತಾರೆ ಅಷ್ಟೊಂದು ಆಸೆಯಲ್ಲಿ. ಸೊ ಇವಾಗ ನಾವು ಹೊರಟಿರುವಂಥದ್ದು ಬುರ್ಜ್ ಖಲೀಫಾಗೆ. ನಮ್ಮನೆಯಿಂದ ಟ್ಯಾಕ್ಸಿಯಲ್ಲೇ ಹೊರಟಿದ್ರೆ ಆಲ್ಮೋಸ್ಟ್ ಒಂದು 18 ಕಿಲೋಮೀಟರ್ ಆಗ್ತಾ ಇತ್ತು. ಅರ್ಧ ಗಂಟೆಯಲ್ಲಿ ನಾವು ತಲುಪಿಬಿಡ್ತಾ ಇದ್ವಿ. ಟ್ಯಾಕ್ಸಿಗೆ ಒಂದು ಹಬ್ಬ ಅಂದರೆ 60 ದಿರಾಮ್ ಆಗ್ತಾ ಇತ್ತು. ಆದರೆ ಇವಾಗ ನಾವು ಮೆಟ್ರೋ ತಗೊಂಡಿರೋದಕ್ಕೆ, ಯಾಕೆಂದರೆ ಲಾಸ್ಟ್ ಟೈಮ್ ಎಲ್ಲರದೂ 300 ದಿರಾಮಿಗೆ ನಾವು ರೀಚಾರ್ಜ್ ಮಾಡ್ಕೊಂಡಿದ್ದೀವಿ. ಸೊ ಆಲ್ಮೋಸ್ಟ್ 3 ಟೈಮ್ಸ್ ಇದೆ ದುಡ್ಡು ನಮ್ಮ ಮೆಟ್ರೋ ಕಾರ್ಡಲ್ಲಿ. ಹಾಗೆ ನೋಡ್ತಿದ್ದಂಗೆ ನೋಡಿ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಚೆಕ್ ಮಾಡೋದಕ್ಕೆ, ಎಲ್ಲರೂ ಸ್ವೈಪ್ ಮಾಡಿದಾರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಆಲ್ಮೋಸ್ಟ್ ಈವನ್ ಬಸ್ಸಲ್ಲೂ ಸಹ ಆಗುತ್ತೆ, ಮೆಟ್ರೋ ಸ್ಟೇಷನಲ್ಲೂ ಆಗುತ್ತೆ. ಇನ್ ಕೇಸ್ ನೀವು ಸ್ವೈಪ್ ಮಾಡಿಲ್ಲ ನಿಮ್ಮ ನೋಲ್ ಕಾರ್ಡ್ ಅಂತ ಹೇಳಿದರೆ ಅವ್ರು ನಿಮಗೆ 200 ದಿರಾಮ್ ಅಷ್ಟು ಚಾರ್ಜ್ ಮಾಡ್ತಾರೆ, ಪೆನಲ್ಟಿ ಫೈನ್ ಅಂತ ಹೇಳಿಬಿಟ್ಟು. ಸೊ ಅದು ಆಲ್ಮೋಸ್ಟ್ ನಿಮಗೆ 5,000 ರೂಪಾಯಿ ಅಷ್ಟು ಬರುತ್ತೆ. ಸೊ ಅದಕ್ಕಿಂತ ರೂಲ್ಸ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ರೂಲ್ಸ್ ಫಾಲೋ ಮಾಡದಿದ್ರೆ ಫೈನ್ ಗ್ಯಾರಂಟಿ. ಸೊ ನಾವು ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀವಿ ನೋಡಿ. ಇದರಿಂದ ಹೋಗಬೇಕು ಅಂತ ಬರೆದಿದ್ದಾರೆ ಎಕ್ಸಿಟಲ್ಲಿ, ರೂಲ್ಸ್ ಏನೇನು ಫಾಲೋ ಮಾಡಬೇಕು, ಏನು ಮಾಡಿಲ್ಲ ಅಂತ ಹೇಳಿದರೆ ಏನು ಫೈನ್ ಬೀಳುತ್ತೆ ಎಲ್ಲ ಅಲ್ಲಿ ಹಾಕಿದ್ದಾರೆ ಕ್ಲಿಯರ್ ಆಗಿ. ನೋಡಿ ದುಬೈ ಮಾಲ್ಗೆ ಬಂದ್ವಿ ಇವಾಗ. ಸೊ ಇಲ್ಲಿ ಮೆಟ್ರೋ ಸ್ಟೇಷನಿಂದ ದುಬೈ ಮಾಲಿಗೆ ಆಲ್ಮೋಸ್ಟ್ ಒಂದು 20 ನಿಮಿಷದ ವಾಕ್ ಇದೆ ಇಲ್ಲಿಂದ. ಸೊ ನಿಮಗೆ ನಿಮ್ಮ ವಾಕಿಂಗ್ ಅಚೀವ್ ಮಾಡಬೇಕು ಅಂತ ಹೇಳಿದರೆ ಸ್ಟೆಪ್ಸ್ ಆರಾಮಾಗಿ ನೀವು ಅಚೀವ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಈ ಥರ ಎಸ್ಕಲೇಟರ್ಸ್ ಹಾಕಿದ್ದಾರೆ, ಆರಾಮಾಗಿ ನಿಂತ್ಕೊಂಡು ಹೋಗ್ಬೋದು. ಪೂರ್ತಿ ಮಾಲ್ ತನಕ ಇದೆ. ಸೊ ನಡೆದಿದ್ದು ಗೊತ್ತೇನೆ ಆಗಲ್ಲ ನಿಮಗೆ. ಫಸ್ಟ್ ಟೈಮ್ ಎಲ್ಲ ಬರ್ತಾ ಇದ್ರೆ ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಯಾಕೆಂತ ಹೇಳಿದ್ರೆ ವರ್ಲ್ಡ್ದು ಒಂದು ಹೈಯೆಸ್ಟ್ ಬಿಲ್ಡಿಂಗ್ ಬುರ್ಜ್ ಖಲೀಫಾ. ಸೊ ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿ ಇರುತ್ತೆ. ನಾವು ವರ್ಷಕ್ಕೊಂದ್ಸಲ ಆದರೂ ಬರ್ತೀವಿ. ಯಾಕೆಂತ ಹೇಳಿದ್ರೆ ಹತ್ತಿರದಲ್ಲಿದ್ದಾಗ ನೀವು ಯಾವಾಗಲೂ ಅಂದ್ಕೊಳ್ತೀರಾ ಯಾವಾಗ ಬೇಕಾದರೂ ಹೋಗ್ಬೋದು ಅಂತ ಹೇಳ್ಬಿಟ್ಟು ನೀವು ಮನೆಯಲ್ಲೇ ಇರೋಕ್ಕೆ ಇಷ್ಟಪಡ್ತೀರಾ. ಸೊ ನಾವು ಜಾಸ್ತಿ ಹೋಗಲ್ಲ. ಬಟ್ ವರ್ಷಕ್ಕೆ ಒಂದ್ಸಲ ಆದರೂ ಮಕ್ಕಳ ಎಕ್ಸಾಮ್ ಆದಮೇಲೆ ಅವ್ರಿಗೊಂದು ವಿಶ್ ಇರುತ್ತೆ ಬುರ್ಜ್ ಖಲೀಫಾ ನೋಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅವರು ಡೆಕೋರೇಟ್ ಮಾಡಿರ್ತಾರೆ. ಮುನ್ನಿ ಅರ್ಜೆಂಟ್ ಟಾಯ್ಲೆಟ್ ಹೋಗಬೇಕು ಅಂತ ಹೇಳಿದ್ಲು. ಸೊ ಅಲ್ಲಿಗೆ ಕರ್ಕೊಂಡು ಬಂದು ಇವಾಗ ವಾಪಸ್ ಮಾಲಿಗೆ ನಾವು ಹೊರಟ್ವಿ. ಅಲ್ಲಿ ಬುರ್ಜ್ ಖಲೀಫಾ ಹತ್ರ ತಲುಪೋದಕ್ಕೆ ಆಯಿತು. ಮುನಿ My friend, which is Happyland. This is the boat I was talking about. That is there. This one is so fun. Here, but ಮುನ್ನಿ ಸ್ಕೂಲಿಂದ ಫೀಲ್ಡ್ ವಿಸಿಟ್ ಅಂತ ಕಳಿಸಿದ್ವಿ. ಸೊ ಅದನ್ನು ಅವಳು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಳೆ, ನಾನು ಇಲ್ಲಿಗೆ ಬಂದಿದ್ದೀನಿ ಫ್ಯಾಬಿಲ್ಯಾಂಡಲ್ಲಿ ನಾವು ಈ ಥರ ಆಟ ಆಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳ ಜೊತೆ ಆಟ ಆಡಿರೋದು ಯಾವಾಗಲೂ ಮಕ್ಕಳಿಗೆ ಯೋಚನೆ ಇರುತ್ತೆ. ಇವಾಗ ನಾವು ಹುಡುಕ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಈ ಮಾಲಿಗೆ ನೀವು ಒಂದ್ಸಲ ಬಂದರೂ ಪೂರ್ತಿ ನೋಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ವಾಸ್ಟ್ ಆಗಿದೆ ಇದು ಏರಿಯಾ. ನನ್ನ ಪ್ರಕಾರ ಈ ಮಾಲಿಗೆ ಯಾರ್ಯಾರು ಬಂದಿರ್ತಾರೆ ಅವ್ರು ಪೂರ್ತಿ ಮಾಲನ್ನು ಕವರ್ ಮಾಡಿರೋವಂಥದ್ದು ಡೌಟೇ. ಯಾಕೆ ಅಂತ ಹೇಳಿದ್ರೆ 4 ಸ್ಟೋರಿಯ ಬಿಲ್ಡಿಂಗ್ ಆದ್ರೂ ಸಹ ಆಲ್ಮೋಸ್ಟ್ 1200 ಶಾಪ್ಗಳಿವೆ. ಎಲ್ಲ ಥರದ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ಸ್, ವರ್ಲ್ಡ್ ಕ್ಲಾಸ್ ಲಕ್ಸುರಿ ಫ್ಯಾಷನ್ ಔಟ್ಲೆಟ್ಸ್, ಮತ್ತು ಎಕ್ವೇರಿಯಂ ಇದೆ, ಅಂಡರ್ ವಾಟರ್ ಝೂ ಇದೆ, ಮತ್ತು ಫೌಂಟನ್ ಇದೆ. ಫೌಂಟನ್ ಸಖತ್ತಾಗಿರುತ್ತೆ. ಲಾಸ್ಟ್ ಟೈಮ್ ಬಂದಾಗ ನಾವು ನೋಡೋದಕ್ಕೆ ಸಿಕ್ಕಿತ್ತು. ಕೆಲವೊಂದು ಸಲ ಅವರು ಬೆಳಿಗ್ಗೆನೂ ಸಹ ಮಾಡ್ತಾರೆ. ಮತ್ತು ಎಲ್ಲ ಥರದ ರೆಸ್ಟೋರೆಂಟ್ಸು, ದುಡ್ಡು ಒಂದು ಇರಬೇಕು ಅಷ್ಟೇ. ದುಬೈ ಮಾಲಿಗೆ ಬಂದರೆ ನಿಮಗೆ ದುಡ್ಡು ಒಂದಿದ್ರೆ ವಾಹ್, ದಿಸ್ ಇಸ್ ಒನ್ ಸ್ಟಾಪ್ ಶಾಪ್ ಡೆಫಿನೆಟ್ಲಿ. ಮತ್ತು ಐಸ್ ಸ್ಕೇಟಿಂಗ್ ಸಹ ನಿಮಗೆ ಗೊತ್ತಿದ್ರೆ ಇಲ್ಲಿ ಮಾಡ್ಬೋದು, ಅದು ಸಹ ಇದೆ. ಸೊ ನಾವು ಬಂದಿರುವಂಥದ್ದು
ಬರೀ ಬುರ್ಜ್ ಖಲೀಫಾ ನೋಡೋದಕ್ಕೆ ಈ ಸಲ. ಆಮೇಲೆ ಅಲ್ಲಿ ಇರುವಂಥ ಒಂದು ಜಾಗದಲ್ಲಿ ಉಪ್ಪಿಟ್ಟು ತಿಂದ್ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಟಾಸ್ಕ್. ಸೊ ನಾವೇ ಸ್ವಂತ ಮಾಡ್ಕೊಂಡಿರುವಂಥದ್ದು. ಸೊ ಇವಾಗ ಬುರ್ಜ್ ಖಲೀಫಾ ನೋಡಿ, ಹೊರಗೆ ಬಂದಿದ ತಕ್ಷಣವೇ ನಾವು ಬುರ್ಜ್ ಖಲೀಫಾ ನೋಡಿದ್ವಿ. ಸೊ ಜನರು ಇದ್ದರು ಆಲ್ಮೋಸ್ಟ್. ಬಿಸಿಲಿಗೆ ತುಂಬಾ ಒಂಥರ ಸುಸ್ತಾದಂಗೆ ಆಗತ್ತೆ. ಹೈಡ್ರೇಟೆಡ್ ಆಗಿರಬೇಕು, ನೀರು ಕುಡಿತಾನೆ ಇರಬೇಕು. ನೋಡಿ ಇದೇ ಫುಲ್ ಬಿಲ್ಡಿಂಗ್ ಪ್ರಾಪರ್ಟಿ ಅವ್ರದ್ದು, ಸಖತ್ತಾಗಿದೆ. ಜನ ಜಾಸ್ತಿ ಇರಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಬೆಳಗಿನ ಟೈಮ್ ಆಗಿತ್ತು. ಎಲ್ಲ ವರ್ಷ ಬರ್ತೀವಿ, ಅದೇ ಜಾಗದಲ್ಲಿ ನಿಂತಿರ್ತೀವಿ. ಒಂದೊಂದು ಸ್ಪಾಟ್ ಮಾಡಿರ್ತಾರೆ ಅವರು, ಇಲ್ಲಿ ಚೆನ್ನಾಗಿರುತ್ತೆ ಫೋಟೋ ತಗೊಳಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ಉಪ್ಪಿಟ್ಟು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಮಕ್ಳಿಗೆ ಆಲ್ರೆಡಿ ಹಸಿವಾಗಿದೆ. ಸೊ ಏನು ರೆಸ್ಟೋರೆಂಟ್ಸ್ ಇದ್ರೂ ಸಹ ಮನೆ ಊಟದಷ್ಟು ಯಾವುದು ಸ್ಪೆಷಲ್ ಇಲ್ಲ. ಸೊ ನೋಡಿ, ಮಕ್ಕಳಿಗೆ ಯಾವಾಗ ಹಸಿವಾಗುತ್ತೆ ಅಂತ ಗೊತ್ತಿಲ್ಲ. ನನ್ನ ಹತ್ರ ಯಾವಾಗಲೂ ಒಂದು ಬ್ಯಾಗ್ ಇರುತ್ತೆ, ಅದರಲ್ಲಿ ಊಟ ಇರುತ್ತೆ. ಮಕ್ಕಳಿಗೆ ಎಲ್ಲೇ ಆಗುತ್ತೆ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ತಗೊಂಡು ಬಂದಿದ್ದೀನಿ. ಮುನ್ನಿ ಬುರ್ಜ್ ಖಲೀಫಾದಲ್ಲಿ ತಿಂತಾ ಇದ್ದಾಳೆ. ಹೇಗಿದೆ ಮುನ್ನಿ? ಚೆನ್ನಾಗಿದೆ ಅಲ್ಲ? ಬಂದ್ಬೇಕಾ ಅಲ್ಲ ಮಾಮ್? ಇದು ಉಪ್ಪಿಟ್ಟು ಚೆನ್ನಾಗಿದೆ. ಉಪ್ಪಿಟ್ಟು ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆಯಾ? ಸೂಪರ್. ಸೊ ಮಕ್ಳು ಇರೋರ್ಗೆ ಅರ್ಥ ಆಗುತ್ತೆ. ಅವರು ಎಲ್ಲಿ ನಮಗೆ ಹಸಿವು ಆಗ್ತಾ ಇದೆ, ಇವಾಗ ಊಟ ಬೇಕು ಅಂತ ಹೇಳಿದ ತಕ್ಷಣನೇ ನಮ್ಮ ಮಕ್ಕಳಿಗೆ ಊಟ ಮಾಡಬೇಕು. ಸೊ ಇಲ್ಲ ಅಂತ ಹೇಳಿದ್ರು ಊಟ ನಿದ್ದೆ ಕರೆಕ್ಟ್ ಟೈಮಿಗೆಲ್ಲ ಮಾಡ್ತಾ ಇದ್ರೇ ಚೆನ್ನಾಗಿರೋದು. ನೋಡಿ, ಇದು ಫೌಂಟನ್ ಏರಿಯಾ. ಸದ್ಯಕ್ಕೆ ಇಲ್ಲಿ ಫೌಂಟನ್ ಅವರು ಮಾಡಿಲ್ಲ ಇವತ್ತು. ನಾವು ಮೆಕ್ಸಿಕನ್ ವಿಂಗ್ಸಿಗೆ ಹೋಗಬೇಕು, ಆಮೇಲೆ ಬುರ್ಜ್ ಖಲೀಫಾ ಹತ್ರ ಸ್ವಲ್ಪ ಫೋಟೋಸ್ ತೊಗೊಂಡು ಬರಬೇಕು ಅಂತ ಬಂದ್ವಿ. ನೆಕ್ಸ್ಟ್ ಟೈಮ್ ಎಲ್ಲಾದರೂ ಸಿಕ್ಕಿದ್ರೆ ಫೌಂಟನ್ ತೋರಿಸ್ತೀವಿ. ಲಾಸ್ಟ್ ಟೈಮ್ ಬಂದಾಗ ಅವ್ರು ಬೆಳಿಗ್ಗೆನೂ ಸಹ ಫೌಂಟನ್ ಹಾಕಿದ್ರು. ಸೊ ನಾವು ಮೆಕ್ಸಿಕನ್ ವಿಂಗ್ಸಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ದಾಟ್ಕೊಂಡು ಹೋಗಬೇಕು. ಸೆಕ್ಯೂರಿಟೀಸ್ ನಮಗೆ ಗೈಡ್ ಮಾಡ್ತಾರೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ಸ್, ಆದರೂ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ಇದೆಲ್ಲ ರೆನೋವೇಷನಲ್ಲಿದೆ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರು ಅಲ್ಲಿ ಚೆನ್ನಾಗಿ ಒಂದು ಫೋಟೋ ಬರುತ್ತೆ ಸ್ಪಾಟ್. ಅದೂ ರೆನೋವೇಷನಲ್ಲಿ ಇದೆ, ಅದು ಸರಿ ಮಾಡ್ತಾ ಇದ್ದಾರೆ. ಸೊ ಅಲ್ಲೂ ನಮಗೆ ಫೋಟೋ ಸಿಕ್ಕಿಲ್ಲ. ಸೊ ಇವಾಗ ಮೆಕ್ಸಿಕನ್ ವಿಂಗ್ಸಿಗೆ ಬಂದ್ವಿ. ಅಲ್ಲಿ ತುಂಬಾ ರಶ್ ಇರುತ್ತೆ ನಾರ್ಮಲಿ. ಯಾಕೆಂತ ಹೇಳಿದ್ರೆ ಇದು ಬೆಸ್ಟ್ ಸ್ಪಾಟ್. ನೋಡಿ ಎಷ್ಟು ರಶ್ ಇದೆ ಅಂತ ಹೇಳಿದರೆ. ಅಲ್ಲಿಂದ ನಿಂತ್ಕೊಂಡು ನೀವು ಒಂದು ಫೋಟೋ ತಗೊಂಡ್ರೆ ಬುರ್ಜ್ ಖಲೀಫಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ವರ್ಷ ಇಲ್ಲಿ ಬಂದು ಒಂದು ಫೋಟೋ ತಗೊಳ್ಳೋದು ನಮಗೆ ರಿಚುವಲ್ ಅಂತ ಹೇಳಿದರೆ ಒಂದು ಅಭ್ಯಾಸ. ರಶ್ ಏನು ಕಡಿಮೆ ಆಗೋ ಥರ ಕಾಣಿಸ್ತಾ ಇರಲಿಲ್ಲ. ಸದ್ಯ ನಮ್ಮದು ಫೋಟೋ ತೆಗ್ದಾಯಿತು. ಇವಾಗ ಮಕ್ಕಳು ಅಲ್ಲಿ ಒಂದು ನೋಡಿ ರೈಡ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಆಟ ಆಡ್ತಾರೆ. ಲಾಸ್ಟ್ ಟೈಮ್ ಬಂದಾಗ ಏಕಾಗ್ರ ಮಾತ್ರ ಆಟ ಆಡಿದ್ದು, ಮುನ್ನಿ ಹೆದರ್ಕೊಂಡ್ಬಿಟ್ಟಿದ್ಲು. ಸೊ ಈ ಸಲ ನಾನು ಹೋಗ್ತೀನಿ, ದೊಡ್ಡವಳಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ನೋಡೋಣ ಇವಾಗ ಅವಳು ಸಕ್ಸಸ್ಫುಲ್ ಆಗಿ ಅದನ್ನು ಆಟ ಆಡ್ತಾಳ ಅಂತೇಳಿ. ಯಾಕೆಂತ ಹೇಳಿದ್ರೆ ಮಕ್ಕಳು ಇಲ್ಲಿ ಆಟ ಆಡುವಾಗ ಅವ್ರು ನಗಾಡೋ ಖುಷಿ ಇದೆ ಅಲ್ಲ, ಅದು ಕಿವಿಗೆ ಎಷ್ಟು ನನಗೆ ತಂಪು ಅಂತ ಅನ್ಸೋದಂದ್ರೆ ತಂಪ ಎಲ್ಲ ಅನಿಸುತ್ತೆ ನನಗೆ. It was fun, right? I love this. I'm going again. ನೋಡಿ, ನಾನಲ್ಲಿ ನನ್ನ ಮೊಬೈಲನ್ನು ಹಾಗೆ ಹೊರಗೆ ಇಟ್ಟು ಬಂದಿದ್ದೀನಿ. ಏನೂ ಆಗಲ್ಲ, ನಥಿಂಗ್ ವಿಲ್ ಹ್ಯಾಪನ್. ಸೇಫೆಸ್ಟ್ ಪ್ಲೇಸ್. Always last there only. It's fine. It's okay. Why did you turn around? I don't know. What was that?
ಆಮೇಲೆ ರೌಂಡ್ ಮೇಲೆ ರೌಂಡ್ ಈ ತರ ಹೋಗ್ತಾ ಇದ್ರು. ನನಗಂತೂ ಥೆರಪಿ ತರ ಅನ್ಸುತ್ತೆ ಅವ್ರು ನಗಾಡೋದು ಕೇಳಿಸುವಾಗ, ತುಂಬಾನೇ ಖುಷಿ ಅನ್ಸುತ್ತೆ. ಇವಾಗ ವಾಪಸ್ ನಾವು ಹೊರಟ್ವಿ, ಅಲ್ಲಿ ಒಂದು ಫೋಟೋ ತಗೊಂಡು ಆಮೇಲೆ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು. ಈ ಪ್ರೀ ವೆಡ್ಡಿಂಗ್ ಶೂಟ್, ಮೆಟರ್ನಿಟಿ ಶೂಟ್ ಮತ್ತೆ ಮಕ್ಕಳದು ರೀಲ್ಸ್ ವಿಡಿಯೋಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಗ್ರೌಂಡ್ ಸಖತ್ತಾಗಿರುತ್ತೆ. ಎಲ್ಲಿ ತೆಗೆದ್ರು ನಿಮಗೆ ರಿಚ್ ಆ್ಯಂಡ್ ರಾಯಲ್ ಆಗೇ ಕಾಣಿಸೋದು. ಸೊ ದ ಬೆಸ್ಟ್ ಪ್ಲೇಸ್ ಟು ಟೇಕ್ ವಿಡಿಯೋಸ್. ಇಲ್ಲಿ ತುಂಬಾ ಜನ ಬರ್ತಾರೆ. ಇಲ್ಲಿ ಸ್ಪಾಟ್ಸ್ ಸಹ ಸಖತ್ತಾಗಿ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಅಲ್ಲಿ ನೀವು ವಿಡಿಯೋ ತೆಗೆದ್ರೆ ನಿಮ್ಗೆ ಬುರ್ಜ್ ಖಲೀಫಾ ಅಷ್ಟು ನಿಮಗೆ ಅದು ಖುಷಿ ಅನ್ಸುತ್ತೆ. ವ್ಯೂ ಪಾಯಿಂಟ್ ನೋಡಿ, ನಾವು 3 ಜನನು ಒಂದು ಮೆಮೊರಿಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಸಖತ್ತಾಗಿ ಬಂದಿತ್ತು. ಮಕ್ಕಳಾದ್ರೆ ಅದ್ರ ಮೇಲೆ ಹತ್ಬೋದು, ನಮಗೆಲ್ಲ ಹತ್ತಕ್ಕಾಗಲ್ಲ, ಹೆದರಿಕೆ ಆಗುತ್ತೆ ಕೆಳಗಡೆ ಬಿದ್ದೋದ್ರೆ ಅಂತ ಹೇಳ್ಬಿಟ್ಟು. ಸೊ ಯಕ್ಷನು ಹತ್ತಕ್ಕೆ ಬಿಟ್ಟಿಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ಆಕ್ಸಿಡೆಂಟ್ಸ್ ನಾವು ಪ್ರಿಕಾಷನರಿ ತಗೊಳ್ಬೇಕು. ಏಕಾಗ್ರ ಆದರೆ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ಅವನೊಬ್ಬ ಹತ್ತಿ ತೆಗ್ದ, ಸಖತ್ತಾಗಿ ಬಂತು ಫೋಟೋಸ್. ಸೊ ಇವಾಗ ಅಲ್ಲಿ ಪೀಸ್ದು ಒಂದು ಸ್ಟ್ಯಾಚ್ಯೂ ಇದೆ, ಅಲ್ಲಿ ಸಹ ಒಂದು ಫೋಟೋ ತಗೊಳ್ಬೋದು. ಸಖತ್ತಾಗಿದೆ ಅದು ಸಹ. ಓವರ್ ಆಲ್ ನಮಗೆ ಇಲ್ಲಿ ಬಂದರೆ ಒಂಥರ ಖುಷಿ ಅನ್ಸೋದು. ಸೂರಜಿಗೆ ಬರೋಕ್ಕೆ ಇಷ್ಟ ಇಲ್ಲ, ಯಾಕೆ ಅಂತ ಹೇಳಿದ್ರೆ ಅವ್ರು ಆಲ್ರೆಡಿ ನೋಡಿದ್ದಾರೆ. ನಾನು ಒಂದ್ಸಲ ನೋಡಿದರೆ ಇನ್ನೊಂದ್ಸಲ ನೋಡೋಕ್ಕೆ ಇಷ್ಟಪಡಲ್ಲ ಯಾವುದಾದ್ರೂ ಜಾಗ. ಬಟ್ ಇದು ಒಂಥರ ಸ್ಪೆಷಲ್ ಪ್ಲೇಸ್ ಇದೆ ನಮಗೆ. ಆಮೇಲೆ ಮುನ್ನಿ ಹುಟ್ಟಿರೋವಂಥದ್ದು ದುಬೈಯಲ್ಲೇ. ಸೊ ಇದು ಸ್ವಲ್ಪ ಕ್ಲೋಸ್ ಆಗೇ ಇರುತ್ತೆ ನಮಗೆ ಈ ಜಾಗ. ದಿಸ್ ಈಸ್ ವೇರ್ ದ ಎಂಟ್ರೆನ್ಸ್ ಈಸ್. ಅಲ್ಲಿ ಫ್ಲ್ಯಾಗ್ ಕಾಣಿಸ್ತಾ ಇದೆ. ಇದು ಬಗ್ಗಿ ಟ್ರೈನು ಮತ್ತು ಪೀಸು. ಇದು ಬುರ್ಜ್ ಖಲೀಫಾ ಎಲ್ಲ ಇದೆ. How was the day? Awesome. Enjoyed? Yeah, a lot. Let's go home. Yeah. So what do you have to say? Thank you. And to the viewers, Please subscribe to Jolly Neeti. Yeah. ಕನ್ನಡದಲ್ಲಿ Jolly Neeti vlogs ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಬರೆಯೋದಕ್ಕೆ ಏನು ಹೇಳೋದು, ಮತ್ತೆ ಕಾಮೆಂಟ್ ಮಾಡಿ. ಎಸ್, ಓಕೆ, ಬಾಯ್. ಬಾಯ್. ಸಂಜೆ ಆಗಿದ ತಕ್ಷಣನೇ ಈ ಥರ ಮಿನಿ ಫೌಂಟನ್ಸ್ ಅನ್ನ ಆನ್ ಮಾಡ್ತಾರೆ. ನೀವು ವಾಂಟೆಡ್ ಟು ಪ್ಲೇ? I love that slide. ಈಗ ಎಕ್ಸಾಮ್ ಆಗಿ ಅವ್ರಿಗೆ ರಜಾ ಬಿಟ್ಟಿರುವಂಥದ್ದು. ಸೊ ಕೇಳಿದೆ ಆಟ ಆಡ್ತೀರಾ ನೀವು ಅಂತ ಹೇಳಿ. ಅಲ್ಲಿ ಮಕ್ಕಳು ಅಷ್ಟು ಬೇಗ ಸ್ವಿಮ್ ವೇರ್ ಹಾಕೊಂಡು ರೆಡಿಯಾಗಿ ಬಂದಿದ್ದಾರೆ ಅವರೆಲ್ಲ. ನಾವೆಲ್ಲ ಎಕ್ಸ್ಟ್ರಾ ಪೇರ್ ಆಫ್ ಕ್ಲೋತ್ಸ್ ಏನು ತೊಗೊಂಡು ಹೋಗಿಲ್ಲ. ಇಲ್ಲ ಅಂತ ಹೇಳಿದ್ರು ಇವಾಗ ರಶ್ ಜಾಸ್ತಿ ಆಗ್ತಾ ಇದೆ ನೋಡಿ, ಎಲ್ಲ ಜನ ಜಾಸ್ತಿ ಆಗ್ತಾ ಇದೆ. ಸೊ ಆದಷ್ಟು ಬೇಗ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ತಲುಪ್ಕೊಂಡ್ರೆ ಒಳ್ಳೆಯದು. ಟೂರಿಸ್ಟ್ಸ್ಗೆ ಮಾತ್ರ ಮಸ್ಟ್ ವಿಸಿಟ್ ಡೆಸ್ಟಿನೇಷನ್. ಬಟ್ ಇಲ್ಲೇ ನಮಗೆ ಮನೆ ಇರೋರು ಅವಾಗ ಬರ್ತಾ ಇರ್ತೀವಿ ನೋಡಿ. ಅಟ್ ದ ಟಾಪ್ ಅಂತ ಹೇಳ್ಬಿಟ್ಟು ಬುರ್ಜ್ ಖಲೀಫಾದು ಟಾಪಿಗೆ ಹೋಗ್ಬೋದು. ಇದೆಲ್ಲ ನಾವು ಮುಂಚೆ ಹೋಗಿದ್ವಿ ಒಂದ್ಸಲ. ಸೊ ಒಂದ್ಸಲ ನೋಡಾದ್ಮೇಲೆ ಮತ್ತೆ ಅದೆಲ್ಲ ನಮಗೆ ಹೋಗಬೇಕು ಅಂತ ಅನ್ಸಲ್ಲ. ಸೊ ಫ್ರೀಯಾಗಿ ಏನು ಸಿಗುತ್ತೆ ಅದನ್ನು ಫೋಟೋ ಒಂದು ತೆಗೊಂಡು ಬರಬೇಕಾಗಿತ್ತು. ಇವಾಗ ವಾಪಸ್ ಹುಡುಕ್ತಾ ಇದ್ದೀವಿ ಹೆಂಗೆ ಹೋಗೋದು ಅಂತ ಹೇಳ್ಬಿಟ್ಟು. ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗಿ ಆಮೇಲೆ ಮನೆಗೆ ಮತ್ತೆ ಹೋಗಬೇಕು. ಮಕ್ಕಳಿಗೆ ಬಸ್ಸಲ್ಲೇ ಹೋಗಬೇಕು ಅಂತ ಅವರಿಗೆ ಅವ್ರ ವಿಶ್ ಇದೆ. ಸೊ ಹಾಗೆ ಬೇಗ ಹೋದರೆ ನಮಗೆ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ರಶ್ ಜಾಸ್ತಿ ಆದರೆ ನಮಗೇನೆ ಕಷ್ಟ. ನೋಡಿ ಅಷ್ಟು ಬೇಗ ಓಡ್ಕೊಂಡು ಬಂದರು ನೋಡಿ. ಟ್ರಾಫಿಕಲ್ಲಿ ಎಷ್ಟಾಗಿದೆ ಅಂಥೇಳಿ. ಪೀಕ್ ಅವರ್ಸ್ ಅಲ್ವಾ, ಇವಾಗ ಆಫೀಸಲ್ಲಿ ಎಲ್ಲ ಬಿಟ್ಟಿರ್ತಾರೆ. ಇನ್ನು ಮೆಟ್ರೋ ನೋಡಬೇಕು, ಫುಲ್ ರಶ್ ಆಗಿರುತ್ತೆ. ನಾವು ಓಡ್ತಾ ಇದ್ದೀವಿ, ಆದ್ರೂ ಆ ಕಡೆಯಿಂದ ಇವಾಗ ಫೌಂಟನ್ ಎಲ್ಲ ನೋಡೋದಕ್ಕೆ ಎಲ್ಲ ಜನರು ಬರ್ತಾ ಇದ್ದಾರೆ. ಫುಲ್ ರಶ್ ಆಗ್ತಾ ಇದೆ. ಥ್ಯಾಂಕ್ಫುಲಿ ನಾವು ಬೇಗ ಮೆಟ್ರೋ ಬಂದು ಸೇರ್ಕೊಂಡ್ವಿ. ಇವಾಗ ಅಲ್ಲಿ ಜಾಗ ಸಿಕ್ಕಿ ನಾವು ವಾಪಸ್ ಬಂದರೆ ಸಾಕು. Yeah.
ಫೈನಲಿ ಬಂದು ತಲುಪಿದ್ವಿ ಮೆಟ್ರೋ ಸ್ಟೇಷನಿಂದ. ಇವಾಗ ಬಸ್ ಸ್ಟೇಷನಿಗೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಬಸ್ ಹತ್ಬಿಟ್ಟು ಮನೆಗೆ ವಾಪಸ್ ನಾವು ಹೋಗಬೇಕು. ಸೊ ಇದೇ ರೊಟೀನ್ ಆಗಿರುತ್ತೆ. ಮುನ್ನಿಗೆ ಅಲ್ಲಿ ಕೂರೋದಕ್ಕೆ ಜಾಗ ಸಿಕ್ತು. ಪಾಪ ಅವ್ರು ಕೂರಿಸ್ಕೊಂಡ್ರು, ಅವಳನ್ನ ಕೂರಿಸಿ ಇಲ್ಲಿ ಅಂತ ಹೇಳಿ, ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನಾನು ಏಕಾಗ್ರ ಸ್ಟ್ಯಾಂಡಿಂಗ್ ನೋಡಿ ಮುನ್ನಿ ಎಷ್ಟು ಆರಾಮಾಗಿ ಅಲ್ಲಿ ಅವರು ಮಲಗಿಸ್ಕೊಂಡಿದ್ದಾರೆ ಅಂತ ಹೇಳಿ. ಆಮೇಲೆ ಅವರು ಇಳ್ದೋಗಿ ನನಗೂ ಕೂತ್ಕೊಳ್ಳೋಕ್ಕೆ ಜಾಗ ಕೊಟ್ಟರು. ಇವಾಗ ಸ್ವಲ್ಪ ದೂರದಲ್ಲಿದೆ, ರಾತ್ರಿ ಆಗೋಗಿದೆ ನೋಡಿ, ಆಲ್ಮೋಸ್ಟ್ ಡಾರ್ಕ್ ಆಗೋಗಿದೆ. ಮಾಡಿಯಾ I got so scared. Why? Why you get scared? Because the door closed and mom was in. ಸೊ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂತ ಹೇಳ್ತಾ ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಇಷ್ಟ ಆಯಿತು ಅನ್ಕೊತೀನಿ. ಬುರ್ಜ್ ಖಲೀಫಾಗೆ ಹೋಗಿ ಉಪ್ಪಿಟ್ಟು ತಿಂದಿರುವಂತಹ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮಗೆ ತಿಳಿಸಿ. ಬಾಯ್, ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್.